ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಫ್ಯಾಮಿಲಿ ವ್ಲಾಗ್ಸ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಚಿಕನ್ ಚಾಪ್ಸ್. ಅದು ಚಿಕನ್ ಚಾಪ್ಸ್ನ ನಾನು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋ ಒಂದು ಸಣ್ಣ ವಿಡಿಯೋ ಹಾಕ್ತಾಯಿದ್ದೀನಿ. ಈ ವಿಡಿಯೋ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಮೊದಲಿಗೆ 1 kg ಚಿಕನ್ ತೊಗೊಂಡು ನೀಟಾಗಿ 2-3 ಸಾರಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ರುಬ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ತುಂಡು ಶುಂಠಿ, ಒಂದು 10-12 ಬೆಳ್ಳುಳ್ಳಿ ಎಷ್ಟು ತೊಗೊಂಡಿದ್ದೀನಿ, 1 ಕಪ್ಪು ಕಾಯಿ ತುರಿನ ತೊಗೊಂಡಿದ್ದೀನಿ. ಆಮೇಲೆ 4-5 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ಒಂದು ಚಿಕ್ಕದು ಟೊಮೆಟೊ ಕಟ್ ಮಾಡಿ ಇವಾಗ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ರುಬ್ಲಿಕ್ಕಿರೋ ಐಟಮ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿ ತೊಗೊಂಡು ಗ್ಯಾಸ್ ಸ್ಲೋ ಫ್ಲೇಮ್ ಇಟ್ಬಿಟ್ಟು 4-5 ಹಸಿಮೆಣ್ಸಿಕಾಯಿನ ಫ್ರೈ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಫ್ರೈ ಮಾಡೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಆಗಲ್ಲ. ಹಸಿಮೆಣ್ಸಿಕಾಯಿಂದ ಎಲ್ಲರಿಗೂ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಫ್ರೈ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ. ಅದಕ್ಕೋಸ್ಕರ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ, ಅದನ್ನೂ ಕೂಡ ಫ್ರೈ ಮಾಡ್ಕೊಬೇಕು. ಇವಾಗ 1 ಕಪ್ಪಷ್ಟು ಕಾಯಿ ತುರಿನೂ ಕೂಡ ಫ್ರೈ ಮಾಡಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇನೂ ಕೂಡ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತೀನಿ. ಎಲ್ಲನೂ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ಚಿಕನ್ ಚಾಪ್ಸ್ ತುಂಬ ಟೇಸ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಇದಿಷ್ಟನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ, ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ, ಸಾಕು. ಇದನ್ನ ರುಬ್ಲಿಕ್ಕೆ ರೆಡಿ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಸಾಕು, ಇಷ್ಟು ಮಾಡಿದರೆ ಸಾಕು. ಇವಾಗ ಒಂದು ಮಿಕ್ಸಿ ಜಾರಿಗೆ ಆ ಫ್ರೈ ಮಾಡ್ಕೊಂಡಿರೋ ಐಟಮ್ನೆಲ್ಲ ಹಾಕ್ಕೊಳ್ತೀನಿ. ಆನಂತರ ಇದ್ರ ಜೊತೆಗೆ ಸ್ವಲ್ಪ ಕಾಳುಮೆಣಸು, ಜೀರಿಗೆ, ಸ್ವಲ್ಪ ಕಡಲೆ, ಆನಂತರ ಧನಿಯಾ ಪೌಡ್ರು 1.5 ಟೇಬಲ್ ಸ್ಪೂನಷ್ಟು, ಒಂದು ಅರ್ಧ ಟೊಮೆಟೊನೂ ಹಚ್ಚಿಟ್ಕೊಂಡಿದ್ದೀನಿ ನೋಡಿ, ಅದನ್ನೂ ಕೂಡ ಹಾಕ್ಕೊಳ್ತೀನಿ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನೂ ಕೂಡ ಹಾಕ್ಕೊಳ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ, ಒಂದು ತುಂಡು ಶುಂಠಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಬಿಟ್ಟು ರುಬ್ಕೊಂಡು ಬರ್ತೀನಿ ಇವಾಗ. ಫ್ರೆಂಡ್, ಚಿಕನ್ ಚಾಪ್ಸ್ ಬಂದುಬಿಟ್ಟು ರೊಟ್ಟಿಗೆ ಆಗಲಿ, ದೋಸೆಗೆ ಆಗಲಿ, ಇಡ್ಲಿಗೆ ಆಗಲಿ, ಗೀ ರೈಸ್ಗೆ ಆಗಲಿ ಸಖತ್ ಟೇಸ್ಟ್ ಇರುತ್ತೆ. ಗ್ರೀನ್ ಟೈಪ್ ಇರುತ್ತಲ್ವ ಸ್ವಲ್ಪ, ಹಾಗಾಗಿ ಸಖತ್ ಟೇಸ್ಟ್ ಇರುತ್ತೆ. ಬನ್ನಿ, ನಾನು ಇದನ್ನ ರುಬ್ಕೊಂಡು ಬರ್ತೀನಿ. ನೋಡಿ, ಸ್ವಲ್ಪ ಗ್ರೀನ್ ಟೈಪ್ ಅಂತ ಹೇಳಿದ್ನಲ್ಲ, ನೋಡಿ ಗ್ರೀನ್ ಟೈಪ್ ಇದೆ ಮಸಾಲೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಚಿಕನ್ ತೊಳೆದು ರೆಡಿ ಇಟ್ಕೊಂಡಿದ್ದೀನಿ. 3-4 ಸತಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ 3-4 ಟೇಬಲ್ ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಸ್ವಲ್ಪ ಸಾಸಿವೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕೋದ್ರಿಂದ ಅದು ಒಂದು ಟೇಸ್ಟೇ ಇರುತ್ತೆ. ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಇರುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಈರುಳ್ಳಿನ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಬ್ರೌನ್ ಕಲರ್ ಬಂದಿದೆ, ಸಾಕು. ಇಷ್ಟು ಬ್ರೌನ್ ಕಲರ್ ಬಂದಾಗಿದೆ ಅಲ್ವಾ. ಇವಾಗ ಚಿಕನ್ನ ಹಾಕ್ಕೊಳ್ಬೇಕು. ಚಿಕನ್ನ ತೊಳೆದ್ಬಿಟ್ಟು ನೀಟಾಗಿ ನೀರಲ್ಲಿ ನೆನೆ ಹಾಕಬಾರ್ದು. ಚಿಕನ್ನ ನೀರೆಲ್ಲ ಹಿಂಡ್ಬಿಟ್ಟು ಎತ್ತಿಟ್ಕೊಬೇಕು. ಆವಾಗ ಚಿಕನ್ ಟೇಸ್ಟ್ ಚೆನ್ನಾಗಿರುತ್ತೆ. ನೀರಲ್ಲೇ ಒಬ್ಬೊಬ್ರು ನೆನೆ ಹಾಕ್ದಂಗೆ ಇಟ್ಕೋತಾರೆ, ಆ ಥರ ಮಾಡಬಾರ್ದು. ಚಿಕನ್ನ ನೀಟಾಗಿ ಹಿಂಡ್ಬಿಟ್ಟು ಒಂದು ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಈಗ ತೊಳೆದಿರೋ ಚಿಕನ್, ಒಗ್ಗರಣೆಗೆ ಹಾಕಿರೋ ಚಿಕನ್ನಿಗೆ ಅರಿಶಿಣ ಮತ್ತು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಒಂದು ಪ್ಲೇಟಲ್ಲಿ ಮುಚ್ಚಬೇಕು. ಚಿಕನಲ್ಲಿರುವ ನೀರಿನ ಅಂಶ ಎಲ್ಲ ಬಿಡಬೇಕಲ್ವ, ಅದಕ್ಕೋಸ್ಕರ ಒಂದು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ನೋಡಿ, 3 ನಿಮಿಷ ಆದಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ. ಚಿಕನಲ್ಲಿರುವ ನೀರಿನ ಅಂಶ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ ನೋಡಿ. ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಬರ್ತಾಯಿದ್ದೀನಿ. ಸಾಕು, ಮಿಕ್ಸ್ ಮಾಡ್ಕೊಂಡಿದ್ದು ಚೆನ್ನಾಗಿ. ಚಿಕನ್ನು ಕೂಡ ಸ್ವಲ್ಪ ಬೆಂದಿದೆ, ಒಂದು 50% ಬೆಂದಿದೆ. ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ನೋಡಿ ಯಾವ ರೀತಿ ಮಸಾಲೆನೂ ಕೂಡ ಇದೆ ಅಂತ. ಗ್ರೀನ್ ಕಲರೇ ಇದೆ, ತುಂಬ ಗ್ರೀನ್ ಕಲರ್ ನಾನು ಮಾಡಲಿಲ್ಲ. ಒಬ್ಬರೊಬ್ಬರು ಪುದೀನ ಕೂಡ ಮಸಾಲೆ ರುಬ್ಲಿಕ್ಕೆ ಹಾಕ್ಕೊಳ್ತಾರೆ. ನಾನು ಪುದೀನ ಇರಲಿಲ್ಲ, ಇದ್ದವ್ರು ಹಾಕ್ಕೊಬೋದು, ಪುದೀನ ಇರಲಿಲ್ಲ, ಹಾಗೆ ನಾನು ಮಾಡಿದೆ. ನೋಡಿ ಇವಾಗ ರುಬ್ಕೊಂಡಿರೋ ಮಸಾಲೆನೂ ಹಾಕಿದ್ದೀನಿ. ಅದರಲ್ಲಿರೋ ಮಸಾಲೆನೂ ನೀರು ಇದ್ಬಿಟ್ಟು ಕೂಡ ಇವಾಗ ಹಾಕಿದ್ದೀನಿ. ತುಂಬ ತೆಳ್ಳಗೆ ಮಾಡ್ಕೊಬಾರ್ದು, ಸ್ವಲ್ಪ ಹದವಾಗೆ ಮಾಡ್ಕೊಬೇಕು. ನೀರನ್ನು ಜಾಸ್ತಿ ಹಾಕಬಾರ್ದು, ತುಂಬ ಗಟ್ಟಿನೂ ಕೂಡ ಮಾಡ್ಕೊಬಾರ್ದು. ನಮಗೆ ಮೀಡಿಯಮಲ್ಲಿ ಮಾಡಿಕೊಂಡ್ರೆ ಚಾಪ್ಸ್ ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೋಸ್ಕರ ನಾನು ಇಷ್ಟನ್ನೇ ಮಾಡ್ಕೊಳ್ತೀನಿ. ಮಿಕ್ಸಿ ಜಾರಲ್ಲಿರುವ ಮಸಾಲೆ ಎಲ್ಲ ನೀರಿನಲ್ಲಿ ತೊಳ್ಕೊಂಬಿಟ್ಟು ನೀಟಾಗಿ ಅದನ್ನು ಕೂಡ ಹಾಕ್ಕೊಳ್ತೀನಿ ನಾನು. ಅದು ಬಿಟ್ಟರೆ ಜಾಸ್ತಿ ನಾನು ಚಾಪ್ಸ್ ತುಂಬ ತೆಳ್ಳಗೇನು ಮಾಡ್ಕೊಳ್ಳಲ್ಲ. ನಮಗೆ ಹದವಾಗಿ ಎಷ್ಟು ನೀರು ಬೇಕು ಅಷ್ಟನ್ನ ಮಾತ್ರ ಹಾಕ್ಕೊಳ್ತೀನಿ, ಜಾಸ್ತಿ ಏನೂ ಹಾಕ್ಕೊಳಕ್ಕೆ ಹೋಗಲ್ಲ. ಇವಾಗ ನಾನು ಸ್ಟಾರ್ಟಿಂಗ್ ಒಗ್ಗರಣೆ ಮಾಡುವಾಗ, ಚಿಕನ್ ಒಗ್ಗರಣೆ ಮಾಡುವಾಗ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೆ. ಇವಾಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು, ಗೊತ್ತಾಗ್ಬಿಡುತ್ತೆ ಚಿಕನ್ನಿಗೆ ಇನ್ನೂ ಮಸಾಲೆ ಹಿಡಿಬೇಕು, ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಬೇಕಲ್ವ, ಅದಕ್ಕೋಸ್ಕರ. ನೋಡಿ ನನಗಿಷ್ಟು ಸಾಕು ಚಾಪ್ಸು. ಇದು ಕುದಿ ಬಂದಮೇಲೆ ಅದು ಮೀಡಿಯಮಾಗಿ ಬಂದುಬಿಡತ್ತೆ. ಇವಾಗ ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡ್ತೀನಿ, ಸಾಕು. ನೋಡಿ ಚಿಕನ್ ಚಾಪ್ಸು ರೆಡಿಯಾಗಿದೆ, ಕುದೀತಾ ಇದೆ. ಚಿಕನ್ನಿಗೆ ಉಪ್ಪು ಖಾರ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹಿಡಿದಿದೆ. ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಮಾತ್ರ ಹಾಕ್ತಾ ಇರೋದು, ಆವಾಗಲೇ ಮಸಾಲೆಗೆ ಹಾಕ್ಕೊಂಡಿದ್ದೆ. ನೋಡಿ ಚಿಕನ್ ಚಾಪ್ಸ್ ನಾನು ಮಾಡೋದು ಇದೇ ರೀತಿ. ನೀವು ಯಾವ ರೀತಿ ಮಾಡ್ತೀರಾ, ಇದೇ ರೀತಿ ಮಾಡ್ತೀರಾ ಇಲ್ವಾ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನೋಡಿ ಚಿಕನ್ ಚಾಪ್ಸ್ಗೆ ಕಾಂಬಿನೇಷನಾಗಿ ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ. ಸಂಡೇ ಆಗಿರೋದ್ರಿಂದ ನಾನು ರೊಟ್ಟಿ ಮಾಡೋದು ಜಾಸ್ತಿ, ಸಂಡೇ ಬೇರೆ ದಿನ ನಾನು ಮಾಡೋಕ್ಕೋಗಲ್ಲ. ನೋಡಿ ನಾನು ಮಾಡೋದೇ ಕೈ ರೊಟ್ಟಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನನಗೆ ವೀಡಿಯೋದಲ್ಲಿ ನೋಡಲಿಕ್ಕೆ ಖುಷಿ ಆಗ್ತಾಯಿದೆ. ನೋಡಿ ರೊಟ್ಟಿನೂ ಕೂಡ ರೆಡಿ ಆಗ್ತಾಯಿದೆ. ಚಿಕನ್ ಚಾಪ್ಸ್ ಮತ್ತು ರೊಟ್ಟಿ ಕಾಂಬಿನೇಷನ್ ಸಖತ್ ಟೇಸ್ಟಾಗಿರುತ್ತೆ. ನಿಮಗೂ ನೋಡಿ ಬಾಯಲ್ಲಿ ನೀರು ಬರ್ತಾಯಿದೆ ಅಂತ ಕಾಣುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ, ನಾನು ಮಾಡಿರೋ ರೀತಿಯೇ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟೇ. ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಇನ್ನೂ ಯಾರೆಲ್ಲ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.